ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಮೊನ್ನೆ ಒಂದು ಇನ್ಸಿಡೆಂಟ್ ನಡೆದಿತ್ತು. ಆ್ಯಕ್ಚುಲಿ ಕೆಲಸದ ಮೇಲೆ ತುರುವೇಕೆರೆಗೆ ಹೋಗಿದ್ವಿ. ಅಲ್ಲೊಂದು ಇನ್ಸಿಡೆಂಟ್ ಆಯಿತು, ಅದನ್ನು ಹಂಚ್ಕೋಬೇಕಂತ ಅನ್ನಿಸ್ತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ತುರುವೇಕೆರೆಗೆ ಹೋಗಿದ್ವಿ ಮೊನ್ನೆ. ಒಂದು ಸ್ವಲ್ಪ ಏನೋ ತುಮಕೂರಿಗೆ ಹೋಗಬೇಕಾಗಿತ್ತು. ಅಂದೇವೆ ತುರುವೇಕೆರೆಯಲ್ಲಿ ಯಾರನ್ನೋ ಮೀಟ್ ಮಾಡಬೇಕಾಗಿತ್ತು ಅಂತ ಹೋದ್ವಿ. ತುರುವೇಕೆರೆ ಬಸ್ ಸ್ಟಾಪ್ನಲ್ಲಿ ಬೈಕ್ ಪಾರ್ಕ್ ಮಾಡಿ ಸ್ನೇಹಿತರ ಅವರೇ ಕರ್ಕೊಂಡೋಗಿದ್ರು ಕಾರ್ನಲ್ಲಿ. ನಮ್ಮ ತಮ್ಮ ರಾಜುಗೆ ಒಂದು ಸ್ವಲ್ಪ ಬಸ್ಸಲ್ಲಿ ಹೋಗೋದಕ್ಕೆ ಪ್ರಾಬ್ಲಮ್ಮು, ಜರ್ನಿ ಆಗೋಲ್ಲ. ವಯಸ್ಸು 28 ಆಯಿತು, ಆದರೆ ಬಸ್ಸಲ್ಲಿ ಹೋಗ್ಲಿಕ್ಕೆ ಅವ್ನಿಗೆ ಆಗೋಲ್ಲ, ವಾಮಿಟಿಂಗ್ ಸೆನ್ಸೇಷನು. ಅದಕ್ಕೋಸ್ಕರ ಇನ್ನು ಟ್ರೈನ್ ಇಲ್ಲ ಅಲ್ಲಿಗೆ, ಬೆಂಗಳೂರಿಗೆ ಹೋಗಿ ವಾಪಸ್ ಬರಬೇಕಾಗತ್ತೆ ಅಂತ ಅಂದ್ಬಿಟ್ಟು, ಸರಿ ಆಯ್ತವ ಬೈಕಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಬೈಕಲ್ಲೇ ಹೋಗಿದ್ದಾಯಿತು. ಹೋಗಿ ತುರುವೇಕೆರೆ ಬಸ್ ಸ್ಟಾಪಲ್ಲಿ ಬೈಕ್ ಪಾರ್ಕ್ ಮಾಡಿ ಅಲ್ಲಿಂದ ಬೇರೆ ಕಡೆ ಹೋಗಬೇಕಾಗಿತ್ತು. ಸ್ನೇಹಿತರ ಜೊತೆ ಹೋಗಿದ್ವಿ. ಹೋಗಿ ವಾಪಸ್ ಬಂದ್ವಿ, ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬಂದ ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಒಂದು ಗಂಟೆ ಆಗಿತ್ತಲ್ಲಪ್ಪ, ಮಧ್ಯಾಹ್ನ ಒಂದು 2 ಗಂಟೆ ಟೈಮ್ನಲ್ಲಿ ಬೈಕ್ ತಗೊಂಬರ್ತೀನಿ ಮೇಡಮ್ ಅಂತ ಹೋದ. ಅಲ್ಲೇ ನಾನೊಂದು ಮರದ ಕೆಳಗಡೆ ನಿಂತ್ಕೊಂಡಾಗ ಇವನು ಈ ಕಡೆಯಿಂದ ಬೈಕ್ ತೊಗೊಂಡು ಬಂದ ತಕ್ಷಣ ನನ್ನ ನೋಡಿ ಏನು ಬರಲಿಲ್ಲ, ನಮ್ಮ ಗೋವಿಂದರಾಜನ್ ನೋಡ್ಬಿಟ್ಟು ಇಬ್ಬರು ಮಂಗಳಮುಖಿಯರು ಬಂದರು, ಅದೇ ಜಾಗಕ್ಕೆ ಬಂದ್ಬಿಟ್ಟು ಅವನನ್ನು ದುಡ್ಡು ಕೇಳೋದಕ್ಕೆ ಶುರು ಮಾಡಿದ್ರು. ಗುರುವಾರ ಹೋಗಿದ್ದು ನಾವು, ರಾಯರ ವಾರ ದುಡ್ಡು ಕೊಡು ಅಂತ ಶುರು ಮಾಡಿದ್ರು. ನಾವು ಈ ಪಾರ್ಟಿ ತಿರುಗು ನೋಡ್ತಾ ಇರಲಿಲ್ಲ, ಸುಮ್ಮನೆ ಈ ಕಡೆ ತಿರ್ಕೊಂಡು ನಾನು ಹತ್ತದನ್ನೇ ಕಾಯ್ತಾಯಿದ್ದೆ ಬೈಕ್ ಸ್ಟಾರ್ಟ್ ಮಾಡಲಿ ಅಂತ. ಅವರು ಇವನ ಜೊತೆ ಮಾತಾಡ್ತಿದ್ದಾರೆ, ನಾನು ಹೆಂಗೆ ಬೈಕ್ ಹತ್ತಲಿ, ಅದಕ್ಕೆ ನಾನು ಸುಮ್ಮನೆ ನಿಂತಿದ್ದೆ. ಇವನವ್ರ ಕಡೆ ನೋಡ್ತಾನೂ ಇಲ್ಲ, ಅವ್ರು ಬಿಡ್ತಾ ಇಲ್ಲ. ನಮ್ಮ ಬಗ್ಗೆ ಸಿನಿಮಾ ಬಂದಿದೆ ನೋಡಲಿಲ್ವಾ ಅಂತ ಅಂದ್ಬಿಟ್ಟೆಲ್ಲ ಕೇಳಿದ್ರು. ಶಿವಲೀಲಾ ಫಿಲಮ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಒಂದ್ಸಲ ಅಂದ್ಕೊಂಡು ನಾನು ಸುಮ್ಮನಾದೆ. ಕೊನೆಗೆ ಮಾತಾಡ್ತಾನೆ ಇದ್ರು, ಇವನು ಆ ಕಡೆ ನೋಡ್ತಾನೆ ಇರಲಿಲ್ಲ, ತಲೆ ಬಗ್ಗಿಸ್ಕೊಂಡು ಈ ಕಡೆ ನನ್ನ ಕಾಯ್ತಾ ಇದ್ದ. ಕೊನೆಗೆ ನಾನೇನು ಮಾಡಿದೆ, ಜೇಬಲ್ಲಿ ಇಟ್ಟಿದ್ದ ದುಡ್ಡನ್ನ ತೆಗೆದ್ಬಿಟ್ಟು ಅದರಲ್ಲಿ 20 ರೂಪಾಯಿ ತೆಗೆದು ಅವ್ರ ಕೈಗೆ ಕೊಟ್ಟೆ. ಇಬ್ಬರಿದ್ರು, ಅದಕ್ಕೆ 10 ರೂಪಾಯಿ ತಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಮಿಕ್ಕಿದ ದುಡ್ಡನ್ನು ಆ್ಯಕ್ಚುಲಿ ಗಾಡೀಲಿ ಕರ್ಕೊಂಡೋಗಿದ್ನಲ್ಲ, ಗಾಡೀಲಿ ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು. ಅದಕ್ಕೋಸ್ಕರ ಪೆಟ್ರೋಲ್ಗೆ ಅಂತ ಇಟ್ಕೊಂಡಿದ್ದೆ. 650 ರೂಪಾಯಿ ದುಡ್ಡೇನಾಯಿತು. ಅದನ್ನು ನೋಡಿದವರು ಸಡನ್ನಾಗಿ ಇದ್ದಷ್ಟು ದುಡ್ಡನ್ನ ಕೊಡು ಇಲ್ಲಿ ಆಶೀರ್ವಾದ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಕಿತ್ಕೊಂಡೋಗ್ಬಿಟ್ರು. ಹಿಂಗೆ ಅದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಗೊತ್ತೇ ಆಗಲಿಲ್ಲ, ಕೈಯಲ್ಲಿ ದುಡ್ಡನ್ನ ಇಸ್ಕೊಂಡೋಗ್ಬಿಟ್ರು. ಅದು ನೀಟಾಗಿ ಬೇಡ ಅಂತ ಅಪೋಸ್ ಮಾಡೋದು ಧೈರ್ಯನೇ ಇಲ್ಲ ನನಗೆ. ಈದಂತಲ್ಲ, ಯಾವುದೇ ವಿಚಾರಕ್ಕಾಗಲಿ ಅದು ಕಲ್ತ್ಕೊಬೇಕು, ಆಗ್ತಾಯಿಲ್ಲ ನನಗೆ. ಸಡನ್ನಾಗಿ ಕಿತ್ಕೊಂಡ್ಮೇಲೆ ಅವರು ಆಶೀರ್ವಾದ ಮಾಡಿಕೊಡ್ತೀವಿ ಅಂತಂದರು. ನಾನು ಸುಮ್ಮನೆ ಸೈಲೆಂಟ್ ಆಗ್ಬಿಟ್ಟೆ. ಆಶೀರ್ವಾದ ಮಾಡಿಕೊಡ್ತಾರೆ ಅಂತ ಸುಮ್ಮನೆ ಅದೇ. ಅಷ್ಟರಲ್ಲಿ ಅವರು ದುಡ್ಡು ತಗೊಂಡ್ರು. ನಮ್ಮ ಗೋವಿಂದರಾಜಿಗೆ ಹೆಲ್ಮೆಟ್ ತೆಗ್ಸಿದ್ರು, ಹೆಲ್ಮೆಟ್ ಹಾಕ್ಬಿಟ್ಟಿದ್ದೇವನು, ಹೆಲ್ಮೆಟ್ ತೆಗ್ಸಿದ್ರು. ಇವನಿಗೆ ದೃಷ್ಟಿ ತೆಗೆದು ಅವರು ದೃಷ್ಟಿ ತಗೊಂಡ್ರು, ಅದೇ ದುಡ್ಡಲ್ಲಿ ತಗೊಂಡ್ರು. ಆಮೇಲೆ ಅಲ್ಲಲ್ಲೆಲ್ಲ ಆ ದುಡ್ಡನ್ನ ಕಚ್ಚಿಬಿಟ್ಟು ಸ್ಟ್ರಾಂಗಾಗಿ ಆಶೀರ್ವಾದ ಮಾಡ್ತಾಯಿದ್ದಾರೆ. ಇನ್ನು ನೆಕ್ಸ್ಟು ನಮ್ಮ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಕಾಲ ಹತ್ರ ನೆಲದ ಮೇಲೆ ಹಾಕಿದ್ರು ದುಡ್ಡನ್ನ. ಅವ್ರ ಚಪ್ಪಲಿನೇ ತಗೊಂಡು ಪಟ ಅಂತ ಓಡಿದ್ರು ದುಡ್ಡಿಗೆ. ಎಲ್ಲ ಮಾಡಿಬಿಟ್ಟು ಎತ್ಕೊಂಡು 650 ರೂಪಾಯಿ, 200 ರೂಪಾಯಿದು 3 ನೋಟು, 50 ರೂಪಾಯಿದು ಒಂದು ನೋಟಿತ್ತು, ಜೊತೆಗೆ 20 ರೂಪಾಯಿ ಇತ್ತು. ಅದನ್ನು ಅವ್ರು ಆಲ್ರೆಡಿ ಕೊಟ್ಬಿಟ್ಟಿದ್ದೆ. ಸೊ 200 ರೂಪಾಯಿ ನೋಟನ್ನ ಇಟ್ಕೊಂಬಿಟ್ಟು ಇನ್ನು ಬರೀ 450 ರೂಪಾಯಿ ದುಡ್ಡು ಕೊಡೋಕ್ಕೆ ಬಂದರು. ನಾನು ಪೆಟ್ರೋಲ್ಗೆ ಅಂತ ಇಟ್ಟಿದ್ದು ದುಡ್ಡದು. ಹಾಗೆಲ್ಲ ಮಾಡಬೇಡಿ ದಯವಿಟ್ಟು, ಯಾಕಂದರೆ ಮಂತ್ ಎಂಡ್ ಅಲ್ವಾ. ನಾನು ನನಗೆ ಅವ್ರ ಮೇಲೆ ಬಹಳ ಗೌರವ ಇದೆ. ಚಾಮುಂಡಿ ಬೆಟ್ಟದಲ್ಲಿ ನಾನೇ ಎಷ್ಟೊಂದು ಸರಿ ದುಡ್ಡು ಕೊಟ್ಟದಂತ ಇದೆ. ದುಡ್ಡಿಲ್ಲದೆ ಇದ್ದಾಗ 10 ರೂಪಾಯಿ 20 ರೂಪಾಯಿ ಕೊಟ್ಟದ್ದು ಇದೆ, ದುಡ್ಡಿದ್ದಾಗ 50-100 ರೂಪಾಯಿ ಕೊಟ್ಟದ್ದು ಇದೆ. ಆದರೆ ದುಡ್ಡು ಇರಲಿಲ್ಲ, ಮಂತ್ ಎಂಡ್ ಅಲ್ವಾ, ಅಷ್ಟೇ ದುಡ್ಡಿದ್ದು. ದಯವಿಟ್ಟು ಹಂಗೆ ಮಾಡಬೇಡಿ. ಲಿಟ್ರಲಿ ನಾನು ಹಿಂಗೆ ಬೇಡ್ಕೊಂಡೆ, ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ಪೆಟ್ರೋಲ್ಗೆ ಅಂತ ಇರೋ ದುಡ್ಡು ಕೊಟ್ಟು ಬಿಡಿ ಅಂತಂತ ಅಂದೆ ನಾನು. ಅದಕ್ಕೆ ಅವರು ಇಲ್ಲ ನಿನ್ನ ಹೆಸ್ರು ಹೇಳ್ಬಿಟ್ಟು ಬಳೆ ತೊಡ್ಕೋತೀವಿ ಹೋಗು ಅಂತ ಅಂದ್ಬಿಟ್ಟು 200 ರೂಪಾಯಿ ಇಟ್ಕೊಂಡು 450 ರೂಪಾಯಿ ಕೊಟ್ಬಿಟ್ರು. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ಕೋತಾನೆ ಇದ್ದೀನಿ, ಹಂಗೆ ಮಾಡಬೇಡಿ ದಯವಿಟ್ಟು. ಬೇಕಾದ್ರೆ 50 ರೂಪಾಯಿ ಇದೆಯಲ್ಲ, 50 ರೂಪಾಯಿ ನೋಟಾದರೂ ಇಟ್ಕೊಂಡು ಅದನ್ನು ವಾಪಸ್ ಕೊಡಿ ಅಂತ ಅಂದ್ಬಿಟ್ಟು ಕೇಳಿಕೊಂಡೆ. ಅವರು ಇಲ್ಲ ಅಂದ್ಬಿಟ್ಟು ಅವ್ರು ಇಲ್ಲವೇ ಇಲ್ಲ ಅಲ್ಲಿ ಕೊಟ್ಬಿಟ್ಟು ಅವ್ರು ಹೊರಟೇ ಹೋದರು. ಗೋವಿಂದರಾಜನ್ ನನ್ನ ಮುಖ ನೋಡಿದೆ, ನಾನು ಅವನ ಮುಖ ನೋಡಿದೆ. ಮುಖ ನೋಡಿಕೊಂಡು ಇದು 450 ರೂಪಾಯಿನ ಜೇಬು ಹಾಕೊಂಬಂದ್ವಿ. ಇಲ್ಲಿ ನಗ್ತಾ ಹೇಳ್ತಾಯಿದ್ದೀನಿ ಅಷ್ಟೇ. ಹೆಂಗೋ ನಮ್ಮ ಹತ್ರ ಬೇರೆ ಗೋವಿಂದರಾಜ್ ಹತ್ರನೂ ಹಣ ಇತ್ತು, ನಂದು ಅಕೌಂಟಲ್ಲಿ ಸ್ವಲ್ಪ ದುಡ್ಡಿತ್ತು, ಅದೆಲ್ಲ ಏನು ತೊಂದರೆ ಇರಲಿಲ್ಲ. ಅಕಸ್ಮಾತ್ ಅಲ್ಲಿ ಯಾರಾದ್ರೂ ಹಣ ಇಲ್ಲದೆ ಇರೋವಂಥವ್ರು ಮಾನವೀಯತೆ ತೋರಿಸಿ ಅವ್ರಿಗೇನಾದರೂ ಒಂದು 20 ರೂಪಾಯಿ ಕೊಡೋಕೆ ಹೋದಾಗ
ಇದ್ದಂತಹ ಅಷ್ಟು ದುಡ್ಡನ್ನ ಹಂಗೆ ಕಿತ್ಕೊಂಡ್ರೆ ಅವ್ರು ಏನು ಮಾಡಬೇಕು? ಅವ್ರ ಪಾಡೇನು? ಅಕಸ್ಮಾತ್ ಅವತ್ತು ನಮಗೆ ಬೇರೆ ದುಡ್ಡಿಲ್ಲ ಅಂದಿದ್ರೆ, ಅಂದರೆ ರಿಟರ್ನ್ ಬರಲಿಕ್ಕೆ ಹೆಚ್ಚಿಗೆ ದುಡ್ಡಿಲ್ಲ ಅಂದಿದ್ರೆ, ನಾವು ಮೈಸೂರಿಗೆ ಬರೋಕ್ಕಾಗದೇ ಇದ್ದಿದ್ರೆ ನಮ್ಮ ಗತಿ ಏನು? ಯಾರು ಕಾರಣರು? ಯಾರು ಹೊಣೆ ಅದಕ್ಕೆ? ಅವ್ರು ಬಿಹೇವ್ ಮಾಡಿದ ರೀತಿ ನಿಜಕ್ಕೂ ಬೇಜಾರಾಯಿತು. ಸಿಕ್ಕಾಪಟ್ಟೆ ಗೌರವ ಕೊಡ್ತಾಯಿದ್ದೆ ನಾನು. ಈ ಹಿಂದೆ ಮಂಗಳಮುಖಿಯರು ಸ್ವಾವಲಂಬಿಗಳಾಗಿ ಟೀ ಶಾಪ್ ಓಪನ್ ಮಾಡಿದಾಗಲೂ ನಾನು ಖುಷಿಪಟ್ಟು ಅವ್ರ ಬಗ್ಗೆ ಬರ್ತಿದ್ದೆ. ಅದ್ರ ಜೊತೆಗೆ ಸಬ್ ಇನ್ಸ್ಪೆಕ್ಟ್ರ್ ಆದರು ನೋಡಿ, ತೃತೀಯ ಲಿಂಗಿಗಳು, ತಮಿಳ್ನಾಡವರು. ಅವ್ರ ಹೆಸರು ಮರ್ತುಬಿಟ್ಟಿದ್ದೀನಿ ನಾನು. ಅವರು ಹೋರಾಡಿ ಅವರು ಎಕ್ಸಾಮ್ ಬರೆದು ಸಬ್ ಇನ್ಸ್ಪೆಕ್ಟ್ರ್ ಆದರು. ಆಗಲೂ ಬಹಳ ಖುಷಿಪಟ್ಟು ಅವ್ರ ಬಗ್ಗೆ ಬರೆದಿದ್ದೆ ನಾನು. ಇದರ ಜೊತೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಅವ್ರಿಗೋಸ್ಕರ ಮೀಸಲಾತಿ, ಎಕ್ಸಾಮ್ಗಳಿಗೆ ಮೀಸಲಾತಿಯನ್ನು ಕೊಟ್ಟರು. ಆಗಲೂ ಬಹಳ ಖುಷಿಯಾಗಿತ್ತು. ಅವರು ಕೂಡ ಸಮಾಜದ ಮುನ್ನೆಲೆಗೆ ಬರಬೇಕು. ಯಾಕಂತಂದರೆ ಅವರು ಯಾವುದೇ ತಪ್ಪಿಂದ ಅವರು ಆ ರೀತಿ ಹುಟ್ಟಿರ್ತಾರೆ, ಬಟ್ ಅವ್ರಿಗೂ ಕೂಡ ಅಷ್ಟೇ ಗೌರವ ಸಿಗಬೇಕು. ಈ ರೀತಿಯೆಲ್ಲ ಸಾಕಷ್ಟು ನನ್ನ ಮನಸ್ಸಲ್ಲಿತ್ತು. ನಾನು ಕೂಡ ತುಂಬ ರೆಸ್ಪೆಕ್ಟ್ ಮಾಡ್ತಾಯಿದ್ದೆ. ಎಲ್ಲರೂ ಈ ರೀತಿ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಆದರೆ ಮೊನ್ನೆ ನಡೆದಂತಹ ಇನ್ಸಿಡೆಂಟು ಎಲ್ಲರೂ ಹೀಗೆ ಇರ್ಬೋದಾ ಅಂತ ಅನ್ನಿಸ್ಬಿಡ್ತು ನನಗೆ. ಇದ್ರ ಬಗ್ಗೆ ನಾನು ಫೇಸ್ಬುಕ್ಕಲ್ಲಿ ಕೂಡ ಬರೆದು ಹಾಕಿದ್ದೆ. ಈ ರೀತಿ ಬಹಳ ಬೇಜಾರಾಯಿತು. ಅಕಸ್ಮಾತ್ ಹಣ ಇಲ್ಲದೆ ಇರೋರು, ಅವ್ರು ಕೇಳ್ಕೊಂಡಿದ್ದು ನೋಡಿ, ಮಾನವೀಯತೆ ತೋರಿಸಿ 10 ರೂಪಾಯಿ 20 ರೂಪಾಯಿ ಕೊಡೋಕೆ ಹೋದಾಗ ಅವ್ರ ಕೈಲಿ ದುಡ್ಡನ್ನ ಹಿಂಗೆ ಕಿತ್ಕೊಂಡ್ಬಿಟ್ರೆ ಅವ್ರು ಏನು ಮಾಡಬೇಕು? 220 ರೂಪಾಯಿ ಅವ್ರು ಆ್ಯಕ್ಚುಲಿ ಮೇಡಮ್ ನಿಮಗೆ 220 ರೂಪಾಯಿ ದೊಡ್ಡದಾ ಅಂತ ಕೆಲವ್ರು ಕಮೆಂಟ್ ಹಾಕ್ಬೋದು. ಅದು ಕೆಲವೊಂದು ಟೈಮಲ್ಲಿ 10 ರೂಪಾಯಿ ಕೂಡ ದೊಡ್ಡದೇ ಆಗಿರುತ್ತೆ. ಸಮಯ ಸಂದರ್ಭ ಅಲ್ಲಿ ಮ್ಯಾಟ್ರ್ ಆಗುತ್ತೆ ಹಣಕ್ಕಿಂತ ಹೆಚ್ಚಾಗಿ. 220 ರೂಪಾಯಿ ಅಂದರೆ ನಾನು ಅದು ಫೇಸ್ಬುಕ್ಕಲ್ಲೂ ಬರೆದಿದ್ದೆ ಕೂಡ. ಒಬ್ಬರು ಸೊಪ್ಪುಗೆ ನಮ್ಮ ತೋಟದಲ್ಲಿ, ಅಂದರೆ ಅಣ್ಣನ ಕುಟುಂಬದ ತೋಟದಲ್ಲಿ ಬಂದರೆ ಸೊಪ್ಪು ಕೀಳಕ್ಕೆ ಬರ್ತಾರಲ್ಲ, ಒಪ್ಪತ್ತಿಗೆ ಬರ್ತಾರೆ. ಅವರ ಒಂದು ದಿನದ ಸಂಬಳ ಅದು. ಆ್ಯಕ್ಚುಲಿ ಒಂದು ಹೆಂಗಸಿನ ಒಂದು ದಿನದ ಸಂಬಳ ಆಗಿರುತ್ತೆ. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಎಷ್ಟು ಕಂತೆ ಸೊಪ್ಪು ಕಿತ್ತು ಕಟ್ಟಿ ಮಾಡಿಟ್ಬಿಟ್ಟು ರೆಡಿ ಮಾಡಿಟ್ಬಿಟ್ಟು ಹೋಗ್ತಾರೆ. ಅವರ ಸಂಬಳ ಅದು. ಶ್ರಮಪಟ್ಟವ್ರಿಗೆ ಅದ್ರ ಬೆಲೆ ಗೊತ್ತಿರುತ್ತೆ. ಅದೇನು ದೊಡ್ಡದ ಅಂತ ಕೆಲವ್ರಿಗೆ ಅನಿಸ್ಬೋದು ನಾನು ಇದನ್ನು ಹೇಳ್ತಿರೋದು ನೋಡಿ. ಬಟ್ ಕೆಲವೊಂದು ಸಂದರ್ಭದಲ್ಲಿ ಅದು 10 ರೂಪಾಯಿ ಕೂಡ ದೊಡ್ಡದೇ ಆಗಿರುತ್ತೆ ಶ್ರಮಪಟ್ಟಾಗ. ಅಕಸ್ಮಾತ್ ಬೇರೆ ಯಾರಾದರೂ ಆಗಿದ್ರೆ ಅವ್ರ ಹತ್ರ ಹಿಂಗೆ ಹಣ ಎಲ್ಲ ಕಿತ್ಕೊಂಡ್ರೆ ಅವ್ರ ಗತಿ ಏನಾಗಬೇಕಾಗಿತ್ತು? ಅವರು ರೆಸ್ಪಾಂಡ್ ಮಾಡಲಿಲ್ಲ. ಲಿಟ್ರಲಿ ನಾನು ಬೇಡ್ಕೊಂಡೆ ಅಂತ ಅಂದ್ಕೊಳ್ಳಿ, ನಮ್ಮ ದುಡ್ಡಿಗೆ ನಾವೇ ಬೇಡ್ಕೊಂಡ್ವಿ, ಅವರು ಹೊರಟೇ ಹೋಗ್ಬಿಟ್ರು. ದಯವಿಟ್ಟು ಆ ರೀತಿ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಹಣ ಕೇಳೋವಂತಹ ಎಲ್ಲರೂ ಕೂಡ ಶ್ರೀಮಂತರೇ ಆಗಬೇಕಾಗಿಲ್ಲ. ಯಾಕಂದರೆ ಶ್ರೀಮಂತರಿಗಿಂತ ಹೆಚ್ಚಾಗಿ ಈ ಮಧ್ಯಮ ವರ್ಗದವರು, ಈ ಒಂದು ಸ್ವಲ್ಪ ಲೋವರ್ ಮಿಡಲ್ ಕ್ಲಾಸ್, ಇವ್ರುಗಳಿಗೆ ಜಾಸ್ತಿ ಮಾನವೀಯತೆ ಇರುತ್ತೆ. ಆ ಮಾನವೀಯತೆ ದೃಷ್ಟಿಯಿಂದನೇ ಅವ್ರ ಹತ್ರ ಇರೋದ್ರಲ್ಲಿ ಒಂದಿಷ್ಟು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಕೊಟ್ಬಿಡ್ತಾರೆ ಹೊರತು, ನೀವು ಕೇಳೋವಂಥವ್ರು ಎಲ್ಲರೂ ಕೂಡ ಶ್ರೀಮಂತರೇ ಆಗಿರಲ್ಲ. ನೀವು ಕಿತ್ಕೊಂಡು ಹೋದರೂ ಕೂಡ ಅವರು ಪರವಾಗಿಲ್ಲ, ಹೋಯ್ತು ಅನ್ನುವಂತಹ ಮನಸ್ಥಿತಿಯಲ್ಲಿ ಅಥವಾ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಅವರು ಮಾನವೀಯತೆ ತೋರಿಸಿರ್ತಾರೆ ಅಷ್ಟೇ. ದಯವಿಟ್ಟು ಆ ರೀತಿ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ. ನಾನು ಆ ಪೋಸ್ಟ್ ಹಾಕಿದ್ಮೇಲೆ ಕೆಲವರು ಇದು ಮಾಡಿದರು, ನೀವು ಈ ರೀತಿ ಹಣ ಕೊಟ್ಟೇನೆ ಹೆಚ್ಚಿರೋದು, ನಿಮ್ಮಂಥವ್ರಿಂದನೇ ನಿಮ್ಗೆ ಹಿಂಗೆ ಆಗಬೇಕು ಅಂತ ಅಂದ್ಬಿಟ್ಟು ಯಾರೋ ಕಮೆಂಟ್ ಹಾಕಿದರು. ಹೌದು, ಅದನ್ನು ಒಂದು ರೀತಿ ನಿಜ ಇರ್ಬೋದು. ಬಟ್ ನಾನು ಈ ಮುಂಚೆ ಎಲ್ಲ ಹಣ ಅವ್ರಿಗೆ ಕೊಡ್ತಾ ಇದ್ದದ್ದು ಏನಕ್ಕೆ ಅಂದರೆ, ಅವರಿಗೆ ಸಾಮಾನ್ಯ ಜನರಷ್ಟು ಕೆಲಸದ ಅವಕಾಶಗಳು ಇರೋದಿಲ್ಲ. ಇರ್ಬೋದೇನೋ, ಬಟ್ ಕಂಪ್ಲೀಟಾಗಿ ಎಲ್ರಿಗೂ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಕೆಲವರು ಅಂಥವ್ರಿಗೆ ಕೆಲಸ ಕೊಡೋದಕ್ಕೆ ರೆಡಿ ಇರೋದಿಲ್ಲ. ಅಂಥವ್ರು ಕೆಲಸಕ್ಕೆ ಬರ್ತೀನಿ ಅಂತಂದರೆ ಬೇಡ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಸಾಕಷ್ಟು ಇರುತ್ತೆ. ಅಂದರೆ ನಮಗಿರುವಂತಹ ಸಾಮಾನ್ಯ ಜನರಿಗಿರುವಷ್ಟು ಅವಕಾಶಗಳು ಅವ್ರಿಗೆ ಇರೋದಿಲ್ಲ ಸಂಪಾದನೆ ಮಾಡಲಿಕ್ಕೆ. ಆ ಕಾರಣಕ್ಕೋಸ್ಕರ ಅವರು ಈ ರೀತಿಯಾಗಿ ಹಣ ಕೇಳುವಂತಹ ಒಂದು ವೃತ್ತಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಸೊ ನಮ್ಮಷ್ಟು ಅವ್ರಿಗೆ ಅವಕಾಶಗಳಿಲ್ವಲ್ಲ ಕೆಲಸಕ್ಕೆ ಅಂದ್ಬಿಟ್ಟು ನಾನು ಹಣವನ್ನು ಕೊಡ್ತಾಯಿದ್ದೆ ಅಷ್ಟೇ, ಒಂದು ಗೌರವಯುತವಾಗಿ ಕೊಡ್ತಾಯಿದ್ದಂಥದ್ದು. ಬಟ್ ಮೊನ್ನೆ ನಡೆದಿದ್ದು ಇನ್ಸಿಡೆಂಟು ಸೀರಿಯಸ್ಲಿ ನನಗೆ ಗಾಬರಿನೇ ಆಗೋಯಿತು. ಆ ಟೈಮ್ನಲ್ಲಿ ಎಲ್ಲ ದುಡ್ಡು ತೊಗೊಂಡೋಗ್ಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು? ಇಲ್ಲ, ಫೋನ್ ಮಾಡಿ ಯಾರ ಹತ್ರನೂ ಹಣ ಹಾಕಿಸ್ಕೋಬೋದು, ಅದು ಬೇರೆ ವಿಚಾರ. ಅಕಸ್ಮಾತ್ ನನ್ನ ಪರಿಸ್ಥಿತಿಯಲ್ಲಿ ಬೇರೆ ಯಾರೋ ಇದ್ದು ಅವ್ರ ಹತ್ರ ಏನೂ ಹಣ ಇಲ್ಲದೇನೆ ಈ ರೀತಿಯೆಲ್ಲ ಕಿತ್ಕೊಂಡು ಹೊರಟೋಗ್ಬಿಟ್ಟಿದ್ರೆ ಬಸ್ ಸ್ಟ್ಯಾಂಡಲ್ಲೇ ಮಲಗಬೇಕಾಗಿತ್ತು ಅಷ್ಟೇ, ಇನ್ನೇನು ಮಾಡೋಕ್ಕಿಲ್ಲ. ಮಾನವೀಯತೆ ತೋರಿಸಿದ ತಪ್ಪಿಗೆ ಬಸ್ ಸ್ಟ್ಯಾಂಡಲ್ಲೇ ಮಲಗಬೇಕು. ಈ ರೀತಿ ಪರಿಸ್ಥಿತಿ ಆಗಿಬಿಡುತ್ತೆ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಇಷ್ಟೇ ಅಲ್ಲ, ನಾನು ಆ ಪೋಸ್ಟ್ ಹಾಕಿದ್ಮೇಲೆ ಸಾಕಷ್ಟು ಜನ ಕಮೆಂಟ್ ಮಾಡಿದರು, ನಮ್ಮ ಗೃಹ ಪ್ರವೇಶದಲ್ಲೂ ಬಂದು ಅಸಭ್ಯವಾಗಿ ವರ್ತನೆ ಮಾಡಿ 10,000 ಇಸ್ಕೊಂಡು ಹೋದರು, ಸ್ವಲ್ಪ ಕೆಟ್ಟದಾಗೆಲ್ಲ ಬಿಹೇವ್ ಮಾಡ್ತಾರೆ ಅಂತ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮನ್ನು ಬರೀ ಕೀಳಾಗಿ ನೋಡೋವಂಥವ್ರಲ್ಲ, ನಿಮ್ಮನ್ನು ರೆಸ್ಪೆಕ್ಟ್ ಮಾಡೋರು ಕೂಡ ಸಾಕಷ್ಟು ಜನ ಇರ್ತಾರೆ. ತುಂಬ ಜನ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ. ನೀವು ಈ ರೀತಿ ನಡ್ಕೊಂಡಾಗ ಆ ಗೌರವ ನಿಜಕ್ಕೂ ಕಡಿಮೆ ಆಗಿಬಿಡುತ್ತೆ. ಕಡಿಮೆ ಏನು ಹೋಗೇ ಬಿಡುತ್ತೆ. ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಶ್ರೀಮಂತರೇ ಆಗಿರೋದಿಲ್ಲ, ಎಲ್ಲರೂ ಕೂಡ ದುಡ್ಡಿರೋರೇ ಆಗಿರೋದಿಲ್ಲ. ಮಾನವೀಯತೆ ತೋರಿಸ್ತಾರೆ. ಆ ಮಾನವೀಯತೆಗೂ ಸ್ವಲ್ಪ ನಿಮ್ಮ ಕಡೆಯಿಂದ ಒಂಚೂರು ಬೆಲೆ ಕೊಡಿ ಅಂತ ಕೇಳ್ಕೊತೀನಿ.
ಇದಿಷ್ಟು ಮೊನ್ನೆ ನಡೆದಂಥ ಇನ್ಸಿಡೆಂಟು. ನಾನು ನಮ್ಮ ಗೋವಿಂದರಾಜು ಮುಖ ನೋಡ್ಕೊಂಡು ಕೊನೆಗೆ ವಾಪಸ್ ಮನೆ ಕಡೆಗೆ ಇದ್ದಿದ್ದ ದುಡ್ಡಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಬರುವಂಗಾಯಿತು. ಸ್ವಲ್ಪ ಯಾರಿಗಾದ್ರೂ ಹಣ ಕೊಡುವಂತಿದ್ರೆ ನಾನು ಎಲ್ಲರೂ ಅವರೆಲ್ಲರೂ ಈ ರೀತಿ ಮಾಡ್ತಾರೆ ಅಂತಲೂ ಹೇಳ್ತಾ ಇಲ್ಲ ನಾನು. ಒಂದಷ್ಟು ಜನ ಒಂದಷ್ಟು ಪರ್ಸೆಂಟೇಜ್ ತುಂಬ ಒಳ್ಳೆಯವರು ಇದ್ದಾರೆ. ನಾನು ಹೇಳೋದ್ನಲ್ಲ, ಎಷ್ಟೊಂದು ಜನ ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಜನ ಅವರೇ ಸಹಾಯ ಮಾಡಿದ್ದು ನಾನು ನೋಡಿದ್ದೀನಿ, ನಾನು ಕೇಳಿದ್ದೀನಿ, ಪೇಪರ್ಗಳಲ್ಲೂ ಕೂಡ ಓದಿದ್ದೀನಿ. ಅವರೇ ಸಹಾಯ ಮಾಡೋದು, ಇನ್ನೊಬ್ರಿಗೆ ಸಹಾಯ ಮಾಡಿದ್ದು ಕೂಡ ಇದೆ. ಅಂಥವ್ರು ಎಲ್ಲರ ಮೇಲೂ ನನಗೆ ಗೌರವ ಇದೆ. ಆದರೆ ಈ ರೀತಿ ಯಾರಿಗೂ ಕೂಡ ಮಾಡೋಕ್ಕೆ ಹೋಗಬೇಡಿ, ಈ ರೀತಿ ಕಿತ್ಕೊಂಡೆಲ್ಲ ಹೋಗೋಕ್ಕೆ ಹೋಗಬೇಡಿ. ಗೌರವಯುತವಾಗಿ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ಇಸ್ಕೊಳ್ಳಿ. ಟ್ರೈನಲ್ಲೂ ಕೂಡ ಸಾಕಷ್ಟು ಈ ರೀತಿಯೆಲ್ಲ ಹಿಂಸೆ ಮಾಡ್ತಾರೆ ಅಂತಲೂ ಕೂಡ ಕೇಳ್ಪಟ್ಟಿದ್ದೀನಿ. ಆ ರೀತಿಯೆಲ್ಲ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ತೀರಾ ಒಂದು ಸತಿ ನಿಮ್ಮ ಮೇಲೆ ಬೇಜಾರಾಗ್ಬಿಟ್ರೆ ಇನ್ನು ಯಾವತ್ತೂ ಗೌರವ ಕೊಡಬೇಕು ಅಂತ ಅನಿಸೋದೇ ಇಲ್ಲ. ಆ ರೀತಿ ಗೌರವ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಅಷ್ಟೇ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಒಂದು ಪಾಠವನ್ನೇ ಕಲಿಸಿದಂತಹ ಇನ್ಸಿಡೆಂಟು. ಸೊ ಅವ್ರಿಗೆ ಹಣ ಕೊಡುವಂಥ ಸಮಯದಲ್ಲಿ, ಅವ್ರಿಗಂತಲ್ಲ ಯಾರಿಗೆ ಹಣ ಕೊಡುವಂಥ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಹಣವನ್ನು ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.